ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಜನನೇ ಇಲ್ಲ, ಫುಲ್ ಖಾಲಿ. ಫುಲ್ ಖಾಲಿ ಇದೆ. ಅವಾಗೆಲ್ಲ ಎಷ್ಟಿದೆಲ್ಲ ನಿಂತ್ಕೊಂಡು ಕುಂತ್ಕೊಂಡು ಹೋಗಿತ್ತು, ವೇಟ್ ಮಾಡೋಕ್ಕಿತ್ತು. ನೈಟ್ ಹೊತ್ತ ನೋಡಿ ಫುಲ್ ಖಾಲಿ ಇದೆ. ಆರಾಮಾಗಿ ದರ್ಶನ ಮಾಡ್ಕೊಂಬರ್ಬೋದು. ಹೋಗ್ತಾ ಇರೋದು ಮುಗೀತು, ದರ್ಶನ ಮಾಡ್ಕೊಂಡ್ರೆ ಇನ್ಸೈಡು ವೀಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಮಾಡಲಿಲ್ಲ. ನಾವು ಬಂದಿರೋದೇ ನಮ್ಮ ಅಣ್ಣಂದು ಈ ರಾಯಲ್ ಎನ್ಫೀಲ್ಡಿಗೆ ಪೂಜೆ ಮಾಡ್ಸೋಕ್ಕೋಸ್ಕರ. ನಾನು ಪೂಜೆ ಮಾಡ್ಸೋಣ ಅಂತ ಟಿಕೆಟ್ ಕೇಳೋಕೆ ಹೋದರೆ ಅವ್ರು ಹೊಸ ಗಾಡಿಗೆ ಮಾತ್ರ ಪೂಜೆ, ಹಳೆ ಗಾಡಿಗೆ ಮಾಡಲ್ಲ ಅಂತ ಅಂದ್ಬಿಟ್ರು. ಬೇಜಾರಾಗ್ಬಿಡ್ತು. ನಾನು ನನ್ನ ಗಾಡಿನ ಪೂಜೆ ಮಾಡ್ಸೋಣ ಅಂತ ತಂದರೆ ಹೊಸ ಗಾಡಿ ಮಾತ್ರ ಅಂತೇಳಿ ಅಣ್ಣದಕ್ಕೆ ಪೂಜೆ ಟಿಕೆಟ್ ತಗೊಂಡು ಒಳಗೆ ತಗೊಂಬಂದ್ವಿ. ಅಣ್ಣಂದು ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ. ಪೂಜಾರಿ ಇನ್ನೇನು ಬರ್ತಾರೆ. ಬಂದ ತಕ್ಷಣ ಅಣ್ಣಂದು ಪೂಜೆ ಸ್ಟಾರ್ಟ್. ಬಂದರು, ಪೂಜೆ ಮಾಡ್ತಾ ಅವರೇ. ನಮಗೂ ಟಿಕೆಟ್ ಕೊಟ್ಟಿದ್ರೆ ನಮ್ಮದು ಗಾಡಿ ಪೂಜೆ ಆಗಿರೋದು ಧರ್ಮಸ್ಥಳದಾಗೆ ಇರಲಿ. ಇದೇ ಲಾಸ್ಟ್ನ ಪೂಜೆ. ಗಂಟೆ ಹೊಡಿತು ಅಂದರೆ ಮುಗೀತು ಪೂಜೆ ಎಂಡ್ ಅಂತಂದೆ. ಊಟದ ದಾರಿ 10 ಗಂಟೆ ಮಟ್ಟ ಇರುತ್ತೆ ಊಟ. ಸೊ ಇನ್ನೇನು ಮೀಟರೆಲ್ಲ ಕ್ಲೋಸ್ ಮಾಡ್ತವ್ರು. ಏನಂತಣ್ಣ? ಏನಂದ್ರೆ ಅಣ್ಣ? ಕ್ಲೋಸಾ?
ಗಾಡಿದು ನೋಡಿದ್ರೆ ಸ್ಟೇಟಸ್ ಹಾಕಿದೆ, ಗಾಡಿದು ಫೋಟೋ ಸ್ಟೇಟಸ್ ಹಾಕಿದೆ ನೀನು ಹಾಕಿದೆ. ಈ ಡೈನಿಂಗ್ ಹಾಲ್ ನೋಡಿ ನನಗೆ ಶಾಕ್ ಆಗೋಯ್ತು. ನಾನು ಇವಾಗ 2019 ಅವಾಗ ಹಂಗೆ ಬಂದಿದ್ದೆ ಇಲ್ಲಿಗೆ. ಬಂದೆ ತಳ ಕುಂತ್ಕೊಂಡೆ ಊಟ ಮಾಡಿದ್ದು ನೆನಪಿರೋದು. ಅದಾದಮೇಲೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡಿರೋ ಫುಲ್ಲು ಡೈನಿಂಗ್. ನಾವು ಎಂಟ್ರಿ ಅದ ಫುಲ್ ಖಾಲಿ ಇತ್ತು. ಇವಾಗ ನೋಡಿದರೆ ಫುಲ್ ಜನ ಎಲ್ಲ ಫುಲ್ಲೇ ಆಗೋಗೋರು. ಇದೇ ಲಾಸ್ಟ್ ಪಂಚೆ ಅನಿಸುತ್ತೆ ಊಟಕ್ಕೆ. ಎಲ್ಲ ಕಡೆ ಖಾಲಿ ಮುಗೀತು ಊಟ. ಕೈ ತೊಳ್ಕೊಂಡು ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏನು ಸಖತ್ತಾಗಿದೆ, ಊಟನೂ ಸಖತ್ತಾಗಿತ್ತು, ಎಲ್ಲ ಚೆನ್ನಾಗಿದೆ. ತಳಕ್ಕೆ ಬಂದು ನೋಡಿದ್ರೆ ಇಲ್ಲೊಂದು ಡೈನಿಂಗ್ ಟೇಬಲ್ ಇದೆ. ಡೈನಿಂಗ್ ಹಾಲ್ ಎಷ್ಟು ಮಾಡಿದ್ದಾರೆ, ಅದು ಫುಲ್ ಆಯ್ತಂದ್ರೆ ಇಲ್ಲಿ ಕಳಿಸ್ತಾರೆ. ಸಖತ್ತಾಗೈತೆ. ನಾನು ಅವಾಗ ಬಂದಾಗ ತಳ ಕುಂತ ಊಟ ಮಾಡ್ತಾಯಿದ್ವಿ. ಇವಾಗ ಕುಂತ್ಕೊಂಡು ಊಟ ಮಾಡ್ಬೋದು ಆರಾಮಾಗಿ. ಅಲ್ಲಿ ಫುಲ್ ಆದರೆ ತಳಗೂ ಬರ್ಬೋದು. ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ. ನಾನು ಎಂಟ್ರಿ ಆಗ್ಬೇಕಾದ್ರೆ ಇದನ್ನೇ ನೋಡಿಲ್ಲ, ಫೋಟೋನ ಮಿಸ್ ಮಾಡ್ಕೊಂಡಿದ್ದೆ, ಅದಕ್ಕೆ ಮಾಡಿದೆ ವಿಡಿಯೋ. ಇನ್ನು ಮುಗೀತು, ಜನ ಎಲ್ಲ ಹಂಗೆ ಕ್ಲೋಸು, ಹಂಗೆ ಖಾಲಿ ಆಗ್ತಾವ್ರೆ. ಗುಡಿ ಬಾಗಿಲು ಕೂಡ ಆಗ್ತಾ ಇದ್ದಾರೆ. ನಮ್ಮದು ಊಟ ಮುಗಿಸ್ಕೊಂಬರೋಕ್ಕೂ ಇಲ್ಲಿ ಗುಡಿನೂ ಕ್ಲೋಸ್ ಆಗ್ತಾಯಿದೆ. ಇವತ್ತು ಸೀದಾ ರೂಮಿಗೆ ಹೋಗೋದೆ. ಬನ್ನಿ ರೂಮಿಗೆ ಹೋಗೋಣ ಅಂತ ಅಂದ್ಕೊಳಕ್ಕೆ ನಮ್ಮ ಅಣ್ಣ ಮತ್ತೆ ವಾಪಸ್ ಕರ್ಕೊಂಬಂದೆ. ಉಂಡಿಗೆ ದುಡ್ಡು ಹಾಕ್ಬೇಕಂತೆ ಬಾ ಅಂತ. ಉಂಡಿ ದುಡ್ಡು ಹಾಕಕ್ಕು ಅಂತ ಬಂದಾಗ ಇಲ್ಲೊಂದು ಫೋಟೋ ಇದೆ. ನೀವು ಆ ಫೋಟೋ ಯಾವ ಥರ ಇದೆ ಏನು ಅಂತಂದು ಕಮೆಂಟ್ ಮಾಡ್ತೀರಾ. ಆಲ್ರೆಡಿ ಇವಾಗ ಈ ವಿಡಿಯೋದಾಗೆ
ನಿಮಗೆ ಫುಲ್ ಕ್ಲಾರಿಟಿ ಬಂದ್ಬಿಡುತ್ತೆ. ಫೋಟೋನ ಹೋಗಿ ನಿಂತ್ಕೊಂಡು ನೋಡಿದ ತಕ್ಷಣ ಗೊತ್ತಾಗಲ್ಲ, ಇದು ನಾರ್ಮಲಾಗಿ ಐತಲ್ಲ ಅನಿಸುತ್ತೆ. ಆಮೇಲೆ ಅದನ್ನ ಸ್ವಲ್ಪ ಫೋಕಸ್ ಹಾಕಿ ನೋಡಿದಾಗೆ ಗೊತ್ತಾಗುತ್ತೆ. 2 ಮರ ಮಾತ್ರ ಅನಿಸುತ್ತೆ. ಆ ಕಡೆ ಸೈಡು ಒಂದು ಗೋಪುರ ಥರ ಒಂದು ಶಿವಲಿಂಗ ಥರ ಐತೆ ಅಂತ. ಆದರೆ ಅದು ಫುಲ್ ಫೋಕಸ್ ಹಾಕಿ ನೋಡಿದಾಗೆ ಗೊತ್ತಾಗೋದು. ಅದು ಒಂದು ಬುದ್ಧನ ಫೋಟೋ 2 ಮರಗಳು ಮಧ್ಯದಾಗ ಮಾಡಿದ್ದಾರೆ, ಬಿಡಿಸಿದ್ದಾರೆ. ಯಾವ ಕಲೆಗಾರ ಗೊತ್ತಿಲ್ಲ, ಸಖತ್ತಾಗಿ ಮಾಡವ್ರೆ. ಇದು ಗುಡಿ ಎಂಟ್ರಿ ಆಗ್ತೀವಲ್ಲ ಆ ಪ್ಲೇಸ್ ಆಗಿದೆ ಇದು. ನೋಡಿ ಹೆಂಗೆ ಬಿಡಿಸಿದ್ದಾರೆ ಕಲೆ ಅಣ್ಣಂದು. ಅದಕ್ಕೆ ಎಂಟ್ರೆನ್ಸಾಗಿ ಇಟ್ಬಿಟ್ಟಿದ್ದಾರೆ ಫೋಟೋನ. ಇದು ಗುಡಿ ಓಪ್ನಿಂಗ್ ಕ್ಲೋಸಿಂಗ್ ಟೈಮಿಂಗು. ಹಂಗೆ ಸ್ವಲ್ಪ ಮುಂದಕ್ಕೆ ಬಂದರೆ ತೇರುಗಳಿದೆ, ಹಳೆ ತೇರನ್ನೆಲ್ಲ ನಿಂದ್ರಿಸಿದ್ದಾರೆ. ಹಂಗೆ ಸ್ವಲ್ಪ ಅಣ್ಣ ಏನೋ ತಿನ್ನೋಣ ಅಂತ ಬಂದ್ವಿ. ಅಣ್ಣವ್ರು ಪಾನಿಪುರಿ ತಗೊಂಡು ಬಾರಿಸ್ತಾರೆ. ನಾನೊಂದು ಕಾಫಿ ತಗೊಂಡೆ. ಕಾಫಿ ಎಷ್ಟು ಕುಡ್ದಿನೋ ಏನೋ ಅಲ್ಲಿ ಮುಗೀತು. ಬನ್ನಿ ಲಾಡ್ಜಿಗೆ ಹೋಗ್ಬಿಡೋಣ. ಹಂಗೆ ಬರ್ತಾನೆ ನಾನು ಸ್ವಲ್ಪ ತಿನ್ನೋಕೆ ಐಟಮ್ಗಳೆಲ್ಲ ತಗೊಂಡು ಬಂದೆ. ಮತ್ತೇನಾದರೂ ನೈಟ್ ಹೊತ್ತಿಗೆ ಹೊರಟಿಸ್ಬಿಟ್ರೆ ಅಂತ. ನಿಮಗೆ ನಮ್ಮ ರೂಮ್ ತೋರಿಸಿಲ್ಲಲ್ಲ, ಸಾಗತ್ತಾಗಿ ಎಷ್ಟು ದೊಡ್ಡದಿದೆ. ಒಂದು 20 ಜನ ಮಕ್ಕೋಬೋದು, ಅಷ್ಟು ದೊಡ್ಡದು ಕೊಟ್ಟಿದ್ದಾರೆ ರೂಮ್ನ. ಇಲ್ಲಿ ನೋಡಿ ಬಾಲ್ಕನಿ ಅಪೋಸಿಟ್, ಹಿಂಗೆ ಬಾಲ್ಕನಿ ಮುಂದಕ್ಕೆ ಬಂದರೆ ಫುಲ್ಲು ನಮ್ಮದೇ. ಇದು ಸೀದಾ ಟೆಂಪಲ್ ಎಲ್ಲ ಕಾಣುತ್ತೆ. ನೀವು ಯಾವಾಗ ಧರ್ಮಸ್ಥಳಕ್ಕೆ ಹೋದರೆ ಬುಕ್ ಮಾಡಿದರೆ ಈ ನಂಬರ್ ರೂಮ್ನ ಬುಕ್ ಮಾಡಿ 410, 411, 412. ಇಲ್ಲೆಲ್ಲ ಫುಲ್ ಈ ಕಡೆ ವ್ಯೂ ಕಾಣುತ್ತೆ ಗುಡಿದು. ನಮಗೆಲ್ಲ ಬಟ್ಟೆ ಎಲ್ಲ ಹಸಿ ಆಗಿಬಿಟ್ಟಿದೆ, ಅದಕ್ಕೆ ಫುಲ್ಲು ಒಣಗಿಬಿಟ್ಟಿವಿ. ಓಕೆ ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗೆ.